ಕಳೆದ ವರ್ಷ ಅದ್ಧೂರಿಯಾಗಿ ನಡೆದ ಕುಂಭಮೇಳದಲ್ಲಿ ಅದೆಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ರು. ಕುಂಭಮೇಳ ಅದೆಷ್ಟೋ ಜನರ ಮುಂದಿನ ಬದುಕಿಗೆ ದಾರಿಯಾಯಿತು. ಆದ್ರೆ ಇವತ್ತಿಗೂ ಇಲ್ಲೊಬ್ಬಳು ಕೃಷ್ಣ ಸುಂದರಿ ಆಗಾಗ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇವತ್ತಿಗೂ ಗುಪ್ತಗಾಮಿನಿಯಾಗಿ ಓಡಾಡ್ಕೊಂಡಿದ್ದಾಳೆ. ಹೀಗೆ ವೈರಲ್ ಆಗಿದ್ದ ಮೋನಾಲಿಸಾ ಅನ್ನೋ ಇವಳ ಫೋಟೋನ ಅದ್ಯಾವ ಮನೆ ಹಾಳ ತೆಗೆದ್ನೋ ಗೊತ್ತಿಲ್ಲ. ಕಾಗೆ ಕೂರೋಕು ಟೊಂಗೆ ಮುರಿಯೋಕು ಒಂದೇ ಟೈಮ್ ಅನ್ನೋ ಹಾಗೆ ಕುಂಭಮೇಳ ಬಿಸಿಯಲ್ಲೇ ಇವಳ ಅದೊಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಈಕೆಗಿದ್ದ ನೀಲಿ ಕಣ್ಣನ್ನ ನೋಡಿದವರೆಲ್ಲರೂ ಆಹಾ ಓಹೋ ಅಂತೆಲ್ಲ ಹೊಗಳಿದ್ರು. ಇದರಿಂದ ಬಂದ ಪಾಪ್ಯುಲಾರಿಟಿಯಿಂದ ಈಕೆ ರಾತ್ರೋರಾತ್ರಿ ಸ್ಟಾರ್ ಆಗಿದ್ಲು. ಈ ಕ್ರಮದಲ್ಲಿ ಬಾಲಿವುಡ್ ನಿಂದ ಹಿಡಿದು ಎಲ್ಲಾ ವುಡ್ ಗಳ ಪ್ರೊಡ್ಯೂಸರ್ಗಳು ಈಕೆಯನ್ನ ತಮ್ಮ ಸಿನಿಮಾಗಳಿಗೆ ಹೀರೋಯಿನ್ ಮಾಡೋಕೆ ಅಂತ ಮುಂದೆ ಬಂದಿದ್ರು. ಹೀಗೆ ಸನೋಜ್ ಮಿಶ್ರಾ ಅನ್ನೋ ಪ್ರೊಡ್ಯೂಸರ್ ಕೂಡ ಮೋನಾಲಿಸಾ ತಂದೆಯನ್ನ ಭೇಟಿಯಾಗಿ 5 ಲಕ್ಷ ಅಡ್ವಾನ್ಸ್ ಕೊಟ್ಟು ಈಕೆಯನ್ನ ಹೀರೋಯಿನ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದ. ಡೈರಿ ಆಫ್ ಮಣಿಪುರ ಅನ್ನೋ ಸಿನಿಮಾನ ಈತ ಪ್ರೊಡ್ಯೂಸ್ ಮಾಡ್ತಿದ್ದು ಅದಕ್ಕೆ ಮೋನಾಲಿಸಾನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದ. ಇದರಿಂದ ಮೋನಾಲಿಸಾ ತಂದೆ ದುಡ್ಡಿಗೆ ಆಸೆ ಬಿದ್ದು ಮಗಳನ್ನ ಹೀರೋಯಿನ್ ಮಾಡೋಕೆ ಮುಂದಾಗಿದ್ದ. ಈ ಸಿನಿಮಾ ಶೂಟಿಂಗ್ ಶುರುವಾಗಿ ಮೊದಲ ಶೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿತ್ತು. ಆಗ್ಲೇ ಸನೋಜ್ ಮಿಶ್ರಾ ಮೇಲೆ ಯುವತಿಯೊಬ್ಳು ಲೈಂಗಿಕ ಕಿರುಕುಳದ ಕೇಸ್ನ ಹಾಕಿದ್ಲು. ಇದರಿಂದ ಇವನು ಜೈಲು ಪಾಲಾಗಿದ್ದ. ಹೀಗಾಗಿ ಡೈರಿ ಆಫ್ ಮಣಿಪುರ ಸಿನಿಮಾ ಅರ್ಧಕ್ಕೆ ನಿಂತಿತ್ತು. ಅದೇ ಟೈಮ್ಗೆ ಮೋನಾಲಿಸಾಗೆ ಸಾಲು ಸಾಲು ಆಫರ್ಗಳು ಬರ್ತಿದ್ರಿಂದ ಮೋನಾಲಿಸಾ ತಂದೆ ಮಗಳ ಡೇಟ್ ಗಳನ್ನ ನೋಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದ. ಅದೇ ಟೈಮ್ಗೆ ಕೇರಳದಿಂದ ಈಕೆಗೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಇದಕ್ಕೆ ಸರಿ ಅಂತ ಅಂದವಳು ಕೇರಳಕ್ಕೆ ಬಂದು ಇಲ್ಲಿ ಮೊಹಮ್ಮದ್ ಫರ್ಮಾನ್ ಖಾನ್ ಅನ್ನೋ ಒಬ್ಬ ಪ್ರೊಡ್ಯೂಸರ್ ನ ಭೇಟಿಯಾಗಿದ್ಲು. ಫರ್ಮಾನ್ ಖಾನ್ ಹೀರೋ ಆಗಿ ಮಾಡ್ತಿದ್ದ ಸಿನಿಮಾದಲ್ಲಿ ಇವಳಿಗೆ ಚಾನ್ಸ್ ಸಿಕ್ಕಿತ್ತು. ಪ್ರೊಡ್ಯೂಸರ್ ಕೂಡ ಇವನೇ ಆಗಿದ್ದ. ಹೀಗೆ ಆ ಮೂವಿ ಶೂಟಿಂಗ್ ನಡೆಯುತ್ತಿದ್ದಾಗಲೇ ತೆಲುಗು ತಮಿಳು ಸೇರಿದಂತೆ ಇನ್ನು ಹಲವು ಭಾಷೆಗಳಲ್ಲಿ ಈಕೆಗೆ ಚಾನ್ಸ್ಗಳು ಹುಡುಕೊಂಡು ಬಂದಿದ್ವು. ಇದರಿಂದ ಮೋನಾಲಿಸಾ ಬಿಸಿಯೆಸ್ಟ್ ಹೀರೋಯಿನ್ ಆಗ್ತಾಳೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಫರ್ಮಾನ್ ಖಾನ್ ಜೊತೆ ಇವಳಿಗಿದ್ದ ಪರಿಚಯ ಅದು ಸಲುಗೆಗೆ ತಿರುಗಿತ್ತು. ಬಳಿಕ ಅದ್ಯಾವಾಗ ಇವರಿಬ್ಬರ ನಡುವೆ ಪ್ರೀತಿಯಾಯ್ತೋ ಗೊತ್ತಿಲ್ಲ. ಹೀಗೆ ಒಂದು ದಿನ ಇವರಿಬ್ರು ಮದುವೆಯಾಗ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಎಲ್ಲರೂ ಶಾಕ್ ಆಗಿ ಹೋಗಿದ್ರು. ಒಂದು ಹುಡುಗಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಆಕೆ ಪ್ರೊಡ್ಯೂಸರ್ ಗಳ ಎಲ್ಲಾ ಕಂಡೀಷನ್ ಗಳನ್ನ ಒಪ್ಕೋಬೇಕು. ಹೀಗಾಗಿ ಮೋನಾಲಿಸಾಗೂ ಕೂಡ ಕಾಸ್ಟಿಂಗ್ ಕೌಚ್ ಸಮಸ್ಯೆ ಎದುರಾಗಿತ್ತಂತೆ. ಇದರಿಂದ ಈ ಸಮಸ್ಯೆಯನ್ನ ಈಕೆ ತನ್ನ ಪ್ರಿಯಕರ ಫರ್ಮಾನ್ ಖಾನ್ ಹತ್ರ ಹೇಳ್ಕೊಂಡಿದ್ಲು. ಇವನು ಸ್ವಲ್ಪ ಫೈನಾನ್ಷಿಯಲ್ ಆಗಿ ಚೆನ್ನಾಗಿದ್ದರಿಂದ ಸಿನಿಮಾ ಫೀಲ್ಡ್ ಇಷ್ಟವಿಲ್ಲದಿದ್ರೆ ಅದನ್ನ ಬಿಟ್ಬಿಡು, ನಾವಿಬ್ರು ಮದುವೆಯಾಗೋಣ ಅಂತ ಮೋನಾಲಿಸಾಗೆ ಭರ್ಜರಿಯಾಗಿ ಆಫರ್ ಕೊಟ್ಟಿದ್ದ. ಹೀಗೆ ಹೇಳ್ತಿದ್ದಂತೆ ಇದೇ ವಿಚಾರವನ್ನ ಮೋನಾಲಿಸಾ ತನ್ನ ತಂದೆ ತಾಯಿ ಹತ್ರ ಹೇಳಿದ್ಲು. ಮಗಳ ಮಾತನ್ನ ಕೇಳಿದ ಅವರು ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಮಗಳ ಮುಖಾಂತರ ಆರ್ಥಿಕವಾಗಿ ಆಗಷ್ಟೇ ಸೆಟ್ಲ್ ಆಗ್ತಿದ್ದ ಅವರು ಮಗಳು ಅದನ್ನೆಲ್ಲ ಬಿಟ್ಟು ಮದುವೆ ಆಗ್ತೀನಿ ಅಂತಿದ್ದಂತೆ ಅದನ್ನ ಸಹಿಸಿಕೊಳ್ಳದೆ ಹೋಗಿದ್ರು. ಹೀಗಾಗಿ ಮೋನಾಲಿಸಾ ತಂದೆ ತಾಯಿ ಇವಳ ಮದುವೆಗೆ ಒಪ್ಪಿರ್ಲಿಲ್ಲ. ಅಲ್ಲದೆ ಇನ್ನೂ 5 ವರ್ಷ ಮೋನಾಲಿಸಾಗೆ ಮದುವೆ ಮಾಡೋದಿಲ್ಲ ಅಂತಾನು ಹೇಳಿದ್ರು. ನಿನಗೆ ಮದುವೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಬಂಧುಗಳಲ್ಲೇ ಒಬ್ಬ ಹುಡುಗನನ್ನ ಹುಡುಕಿ ಮದುವೆ ಮಾಡೋದಾಗಿ ಮೋನಾಲಿಸಾ ತಂದೆ ತಾಯಿ ಹೇಳಿದ್ರು. ಆದ್ರೆ ಅಲ್ಲಿಗಾಗ್ಲೇ ಫರ್ಮಾನ್ ಖಾನ್ ಜೊತೆ ಡೀಪ್ ಆಗಿ ಲವ್ ಅಲ್ಲಿ ಬಿದ್ದಿದ್ದ ಮೋನಾಲಿಸಾ ಇವನನ್ನೇ ಮದುವೆಯಾಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ನಿರ್ಧರಿಸಿದ್ಲು. ಹೀಗಾಗಿ ಕಳೆದ ವರ್ಷ ಮಾರ್ಚ್ ನಲ್ಲಿ ಮಲಯಾಳಂ ಸಿನಿಮಾ ಶೂಟಿಂಗ್ ಇದೆ ಅಂತ ಕೇರಳಕ್ಕೆ ಬಂದಿದ್ದ ಮೋನಾಲಿಸಾ ಹಾಗಿಂದಾಗೆ ಪೊಲೀಸ್ ಸ್ಟೇಷನ್ಗೆ ತೆರಳಿ ಗುಟ್ಟಾಗಿ ಫರ್ಮಾನ್ ಖಾನ್ ನ ಮದುವೆಯಾಗಿದ್ಲು. ಪೊಲೀಸ್ ಸ್ಟೇಷನ್ಗೆ ಹೋದವಳು ನನಗೆ 18 ವರ್ಷ ತುಂಬಿದೆ, ನನ್ನ ಇಚ್ಛೆಯಂತೆ ನಾನಿಷ್ಟಪಟ್ಟ ಹುಡುಗನನ್ನೇ ಮದುವೆಯಾಗ್ತಿದ್ದೀನಿ, ಇದಕ್ಕೆ ನನ್ನ ತಂದೆ ತಾಯಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಪೊಲೀಸರ ಮುಂದೆ ಅಲವತ್ತುಕೊಂಡಿದ್ಲು. ಆಗ ಸ್ಥಳೀಯ ಪೊಲೀಸರು ಸೇರಿದಂತೆ ಕೆಲವು ರಾಜಕೀಯ ಪುಡಾರಿಗಳು ಇವಳ ಸಹಾಯಕ್ಕೆ ಬಂದಿದ್ರು. ಇದರಿಂದ ಮೋನಾಲಿಸಾ ಕಳೆದ ಮಾರ್ಚ್ 11ರಂದು ಕೇರಳದ ಅರಮನೂರ್ ಶ್ರೀ ನಾಯನರ್ ದೇವಸ್ಥಾನದಲ್ಲಿ ಇವನನ್ನ ಮದುವೆಯಾಗಿದ್ಲು. ಇದರಿಂದ ಮೋನಾಲಿಸಾ ತಂದೆ ನನ್ನ ಮಗಳು ಇನ್ನು ಮೈನರ್ ಆಗಿದ್ದು ಫರ್ಮಾನ್ ಖಾನ್ ಅವಳ ಬ್ರೈನ್ ವಾಶ್ ಮಾಡಿ ಅವಳನ್ನ ಮದುವೆಯಾಗಿದ್ದಾನೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ್ಲೇ ಜೈಲಿನಿಂದ ರಿಲೀಸ್ ಆಗಿದ್ದ ಸನೋಜ್ ಮಿಶ್ರಾ ಈ ಮದುವೆ ಲವ್ ಜಿಹಾದ್ ಅಂತ ಬೇರೆ ಹೇಳಿದ್ದ. ಅಲ್ಲದೆ ಇವರ ಮದುವೆ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಹೇಳಿದವನು ತಾನು ಮಾಡ್ತಿದ್ದ ಸಿನಿಮಾ ಡೈರಿ ಆಫ್ ಮಣಿಪುರದ ಕತೆ ಏನು ಅಂತ ಕೇಳಿದ್ದ. ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದ ಮೋನಾಲಿಸಾ ಆ ಸಿನಿಮಾವನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ. ಇದರಿಂದ ಇವನು 5 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದ. ಒಂದು ವೇಳೆ ಮೋನಾಲಿಸಾ ಮದುವೆಯಾದ್ರೆ ಇದು ಸಿನಿಮಾ ಮೇಲೆ ತೀವ್ರವಾಗಿ ಪರಿಣಾಮ ಬೀಳುತ್ತೆ ಅಂತಾನು ಹೇಳಿದ್ದ. ಇನ್ನು ತನ್ನ ಸಿನಿಮಾಗೆ 5 ಕೋಟಿ ಖರ್ಚು ಮಾಡಿದ್ದು ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಂತೆ ಮೋನಾಲಿಸಾ ಮದುವೆ ಪ್ರಕರಣ ಇನ್ನೊಂದು ರೂಪವನ್ನ ಪಡ್ಕೊಂಡಿತ್ತು.
ಸನೋಜ್ ಮಿಶ್ರಾ ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ ಮೋನಾಲಿಸಾ ಸನೋಜ್ ಮಿಶ್ರಾಗೆ ತಿರುಗೇಟು ಕೊಟ್ಟಿದ್ಲು. ಶೂಟಿಂಗ್ ವೇಳೆ ಸನೋಜ್ ಮಿಶ್ರಾ ನನ್ನ ಹತ್ರ ಅಸಭ್ಯವಾಗಿ ವರ್ತಿಸಿದ್ದ. ಶೂಟಿಂಗ್ ನೆಪದಲ್ಲಿ ಹಲವು ಸಲ ನನ್ನ ಮೈ ಮುಟ್ಟಿದ್ದ. ನನ್ನ ಮೈಯಲ್ಲಿನ ಭಾಗಗಳನ್ನು ಮುಟ್ಟಿ ಲೈಂಗಿಕವಾಗಿ ನನಗೆ ಕಿರುಕುಳ ಕೊಟ್ಟಿದ್ದ ಅಂತ ಮೋನಾಲಿಸಾ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳ್ಕೊಂಡಿದ್ಲು. ಇದೇ ವಿಚಾರವನ್ನ ಮನೆಯವರ ಹತ್ರ ಹೇಳಿದ್ರೆ ಮೊದಲ ಸಿನಿಮಾಗೆ ಇದೆಲ್ಲ ಕಾಮನ್, ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತೆ ಅವರು ಹೇಳಿದ್ರು. ಹೀಗಾಗಿ ನಾನು ಈ ವಿಷಯಗಳನ್ನ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗದೆ ಸುಮ್ಮನಾಗಿದ್ದೆ. ಅಲ್ಲದೆ ಸನೋಜ್ ಮಿಶ್ರಾ ಹಲವು ಹೆಣ್ಣು ಮಕ್ಕಳ ಜೀವನದಲ್ಲಿ ಇದೇ ರೀತಿ ಆಟವಾಡಿದಾನೆ. ಹೆಣ್ಣು ಮಕ್ಕಳ ಹತ್ರ ಏನು ಬೇಕೋ ಅದನ್ನ ತಗೊಂಡು ಅವಕಾಶ ಕೊಡೋದಾಗಿ ಹೇಳಿ ಯಾಮಾರಿಸಿದಾನೆ. ಇವನ ಮೇಲೆ ಹಲವು ಸಲ ಕಂಪ್ಲೇಂಟ್ ಕೊಡೋಕೆ ಮುಂದಾದ್ರೂ ನನ್ನ ಕುಟುಂಬದವರೇ ನನ್ನ ತಡೆದಿದ್ರು ಅಂತಾನು ಈಕೆ ಆರೋಪಿಸಿದಾಳೆ. ಈಗ ನಾನು ಮನೆಯಿಂದ ಹೊರಗೆ ಬಂದಿದ್ದು ನನ್ನ ಕುಟುಂಬದ ಜೊತೆ ನಾನು ಇಲ್ಲದೆ ಇರೋದ್ರಿಂದ ಈಗ ಧೈರ್ಯವಾಗಿ ಮುಂದೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಸಹ ಮೋನಾಲಿಸಾ ಹೇಳಿದ್ಲು. ಅಲ್ಲದೆ ನಮ್ಮ ಮದುವೆ ಫೋಟೋಗಳನ್ನ ಬಹಿರಂಗವಾಗಿ ಸುಟ್ಟು ಹಾಕಿದ್ದಲ್ಲದೆ ನನ್ನ ಹಾಗೂ ನನ್ನ ಗಂಡನನ್ನ ಸಾಯಿಸಿ ಬಿಡ್ತೀನಿ ಅಂತ ಹಲವರು ಹೇಳ್ತಾ ಇದ್ದಾರೆ. ಅವರ ಹಿಂದೆ ಸನೋಜ್ ಮಿಶ್ರಾ ಇದ್ದು ನಾವು ಕಷ್ಟಪಡ್ತಿದ್ರೆ ಅವನು ನಮ್ಮನ್ನ ನೋಡಿ ಖುಷಿಯಾಗಿ ಇರಬೇಕು ಅನ್ನೋದೇ ಅವನ ಉದ್ದೇಶ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಮೋನಾಲಿಸಾ ಕೇಳ್ಕೊಂಡಿದ್ಲು. ಸನೋಜ್ ಮಿಶ್ರಾ ಮೋನಾಲಿಸಾ ಮದುವೆಯನ್ನ ಲವ್ ಜಿಹಾದ್ ಅಂತ ಬಿಂಬಿಸುವುದರ ಹಿಂದೆ ಒಂದು ಉದ್ದೇಶವಿತ್ತು. ನಾನು ಅವನಿಗೆ ಸಿಗ್ಲಿಲ್ಲ ಅಂತ ಸನೋಜ್ ಮಿಶ್ರಾ ಹೀಗೆ ಮಾಡ್ದ ಅಂತಾನು ಮೋನಾಲಿಸಾ ಕಣ್ಣೀರು ಹಾಕಿದ್ಲು. ಇವಳ ಗಂಡ ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದ. ಈಕೆ ಮೈನರ್ ಆಗಿದ್ದಾಗ ಸನೋಜ್ ಮಿಶ್ರಾ ಇವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಇದರ ಬಗ್ಗೆ ಮೋನಾಲಿಸಾ ಆದಷ್ಟು ಬೇಗ ಅವನ ವಿರುದ್ಧ ದೂರು ಕೊಡ್ತಾಳೆ ಅಂತಾನು ಹೇಳಿದ್ದ. ಅಲ್ಲದೆ ಇಂತಹ ವ್ಯಕ್ತಿ ಹೊರಗಿನ ಪ್ರಪಂಚದಲ್ಲಿ ಇರಬಾರ್ದು, ಅಂತಹವನ ಮೇಲೆ ಪೋಕ್ಸೋ ಕೇಸ್ನ ಹಾಕಬೇಕು ಅಂತಾನು ಹೇಳಿದ್ದ. ಈ ನಡುವೆ ಮೋನಾಲಿಸಾ ಚಿಕ್ಕಪ್ಪ ವಿಜಯ್ ಬೋನ್ಸ್ಲಾ ಸಹ ಇದೇ ವಿಷಯದ ಬಗ್ಗೆ ಮಾತನಾಡಿದ್ದ. ಮೋನಾಲಿಸಾ ಇನ್ನು ಮೈನರ್ ಆಗಿದ್ದು ಈ ಮದುವೆ ಕಾನೂನಿನ ಪ್ರಕಾರ ರದ್ದಾಗಬೇಕು, ಅಲ್ಲದೆ ಮೋನಾಲಿಸಾನ ತಮ್ಮ ವಶಕ್ಕೆ ಕೊಡಬೇಕು ಅಂತ ಈತ ಪೊಲೀಸರ ಮೊರೆ ಹೋಗಿದ್ದ. ಮೋನಾಲಿಸಾ ತಂದೆ ಹಾಗೂ ಚಿಕ್ಕಪ್ಪ ಸೇರಿದಂತೆ ಸನೋಜ್ ಮಿಶ್ರಾ ಸಹ ಮೋನಾಲಿಸಾಗೆ ಇನ್ನು 16 ವರ್ಷ. ಈಕೆ ಮೈನರ್ ಅಂತ ಹೇಳ್ತಿದ್ದಂತೆ ಈಕೆಯ ಮದುವೆ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬಲ್ ಟೀಮ್ ಅಖಾಡಕ್ಕೆ ಇಳಿದಿತ್ತು. ಇವರು ಈ ಕೇಸ್ನ ಪೂರ್ತಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಆಗ ಮೋನಾಲಿಸಾಗೆ ಈಗಿನ್ನು 16 ವರ್ಷ 2 ತಿಂಗಳು ಅನ್ನೋದು ಗೊತ್ತಾಗಿತ್ತು. ಮೈನರ್ ಹುಡುಗಿಯನ್ನ ಮದುವೆಯಾಗೋದು ಕಾನೂನಿನ ಪ್ರಕಾರ ವಿರುದ್ಧವಾಗಿದ್ರಿಂದ ಫರ್ಮಾನ್ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದ್ರು. ಫರ್ಮಾನ್ ಖಾನ್ ಮೇಲೆ ಪೋಕ್ಸೋ ಕೇಸ್ನ ಜೊತೆಗೆ ಅತ್ಯಾಚಾರ ಕೇಸ್ನ ಕೂಡ ಶೀಘ್ರದಲ್ಲೇ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಶೀಘ್ರದಲ್ಲೇ ಈ ಮದುವೆ ರದ್ದಾಗುತ್ತೆ ಅಂತಾನು ಅವರು ಹೇಳಿದ್ರು. 2009 ಡಿಸೆಂಬರ್ 30ರಂದು ಹುಟ್ಟಿದ್ದ ಮೋನಾಲಿಸಾಗೆ 2026 ಮಾರ್ಚ್ ವೇಳೆಗೆ ಕೇವಲ 17 ವರ್ಷವಷ್ಟೇ. ಆದರೆ ಫರ್ಮಾನ್ ಖಾನ್ಗೆ ಸೇರಿದ ಕೆಲವರು ಈಕೆಯ ಆಧಾರ್ ಕಾರ್ಡ್ನ ತಿರುಚಿ 2007ರಲ್ಲಿ ಹುಟ್ಟಿದಂತೆ ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಈಕೆಗೆ ಮದುವೆ ಮಾಡಿದ್ದಾರೆ. ಅಲ್ಲದೆ ಈಕೆಯ ಮದುವೆಯ ಹಿಂದೆ ಕೇರಳದ ಅನೇಕ ಸಂಘ ಸಂಸ್ಥೆಗಳ ಕೈವಾಡವಿದೆ ಅಂತಾನು ಎನ್ಕ್ವೈರಿಯಲ್ಲಿ ತಿಳಿದು ಬಂದಿದೆ. ಮೋನಾಲಿಸಾ ಫರ್ಮಾನ್ ಖಾನ್ನ ಮದುವೆಯಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ವಿರುದ್ಧ ತೀವ್ರವಾದ ದ್ವೇಷದ ಅಭಿಯಾನ ಶುರುವಾಗಿತ್ತು. ಅಪರಿಚಿತರಿಂದ ತಮಗೆ ನಿರಂತರವಾಗಿ ಬೆದರಿಕೆಯ ಮೆಸೇಜ್ಗಳು ಬರ್ತಿವೆ. ಅಪರಿಚಿತ ವ್ಯಕ್ತಿಗಳು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಮೋನಾಲಿಸಾ ಕೋರ್ಟ್ ಮೊರೆ ಹೋಗಿದ್ಲು. ನೀನು ಮಹಾಕುಂಭಮೇಳದಲ್ಲಿ ವೈರಲ್ ಆಗಿ ಈಗ ಪಾಕಿಸ್ತಾನಿಯನ್ನ ಮದುವೆಯಾಗಿದೀಯಾ, ನೀನು ನಮ್ಮ ಕಣ್ಣಿಗೆ ಕಂಡ ತಕ್ಷಣ ನಮ್ಮ ಟೀಮ್ ನಿನ್ನ ಶೂಟ್ ಮಾಡಿ ಸಾಯಿಸುತ್ತೆ ಅನ್ನೋ ಬೆದರಿಕೆಯ ಮೆಸೇಜ್ಗಳು ಬರೋಕೆ ಶುರುವಾಗಿದ್ದಾವೆ. ಈ ಕಾರಣದಿಂದ ಮೋನಾಲಿಸಾ ಹಾಗೂ ಫರ್ಮಾನ್ ಕೇರಳ ಹೈಕೋರ್ಟ್ನಲ್ಲಿ ತಮಗೆ ರಕ್ಷಣೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಇದೇ ಜೂನ್ 20ರಂದು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬೆಚು ಕುರಿಯನ್ ಥಾಮಸ್ ಅವರ ಪೀಠವು ಮೋನಾಲಿಸಾಗೆ ಜೀವ ಬೆದರಿಕೆ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಇದರಿಂದ ತಕ್ಷಣವೇ ಈಕೆಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಎರ್ನಾಕುಲಂ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನ SHOಗೆ ಕೋರ್ಟ್ ಕಟ್ಟುನಿಟ್ಟಿನ ನಿರ್ದೇಶನವನ್ನ ನೀಡಿತ್ತು. ಮೋನಾಲಿಸಾ ತಂದೆ ಮಧ್ಯಪ್ರದೇಶದಲ್ಲಿ ಫರ್ಮಾನ್ ಖಾನ್ ವಿರುದ್ಧ ಅಪಹರಣದ ಪ್ರಕರಣವನ್ನ ದಾಖಲಿಸಿದ್ದ. ಈ ಪ್ರಕರಣದಲ್ಲಿ ಫರ್ಮಾನ್ ಬಂಧಿಸದಂತೆ ನ್ಯಾಯಮೂರ್ತಿ ಕೌಸರ್ ಎಳಪಗತ್ ಅವರ ಪೀಠವು 1 ತಿಂಗಳ ಕಾಲ ಟ್ರಾನ್ಸಿಟ್ ಮುಂಗಡ ಜಾಮೀನನ್ನ ಮಂಜೂರು ಮಾಡಿದೆ. ಇದರಿಂದಾಗಿ ಮಧ್ಯಪ್ರದೇಶದ ನ್ಯಾಯಾಲಯದಲ್ಲಿ ನಿಯಮಿತ ಜಾಮೀನು ಪಡೆಯಲು ಕಾಲಾವಕಾಶ ಸಿಕ್ಕಂತಾಗಿದೆ. ಮಧ್ಯಪ್ರದೇಶದ ಅಧಿಕಾರಿಗಳು ಹಾಗೂ ಮೋನಾಲಿಸಾ ತಂದೆ ಮದುವೆಯ ಸಮಯದಲ್ಲಿ ಮೋನಾಲಿಸಾ ಅಪ್ರಾಪ್ತ ವಯಸ್ಕಳಾಗಿದ್ಲು ಅಂತ ವಾದಿಸಿ ಪೋಕ್ಸೋ ಕೇಸ್ ನಡಿ ದೂರು ದಾಖಲಿಸಿದ್ದಾರೆ. ಆದರೆ ತಾನು ವಯಸ್ಕಳಾಗಿದ್ದು ಸ್ವಇಚ್ಛೆಯಿಂದ ಮದುವೆಯಾಗಿದ್ದೀನಿ ಅಂತ ಮೋನಾಲಿಸಾ ಕೋರ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ.
ಆರೋಪಿಸಿದ್ಲು. ಅಲ್ಲದೆ ಮಧ್ಯಪ್ರದೇಶದಲ್ಲಿ ತನ್ನ ವಯಸ್ಸಿನ ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ತಿರುಚಲಾಗಿದೆ ಅಂತಾನು ಈಕೆ ಆರೋಪಿಸಿದ್ಲು. ಸದ್ಯ ಈ ದಂಪತಿ ಮಧ್ಯಪ್ರದೇಶದ ಕೋರ್ಟ್ನಲ್ಲಿ ಪ್ರತ್ಯೇಕ ಮೊಕದ್ದಮೆ ಹೂಡಿದ್ದು ಕೇರಳ ಹೈಕೋರ್ಟ್ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವ ರಕ್ಷಣೆಗೆ ಮೊದಲ ಆದ್ಯತೆ ನೀಡಿ ಇವರಿಗೆ ರಕ್ಷಣೆ ಕಲ್ಪಿಸಿದೆ. ಮುಂದಿನ ತಿಂಗಳ ಜುಲೈಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮೋನಾಲಿಸಾ ಎಷ್ಟು ಬೇಗ ವೈರಲ್ ಆದ್ಲೋ ಅಷ್ಟೇ ಬೇಗ ತನ್ನ ಜೀವನವನ್ನ ಸರ್ವನಾಶ ಮಾಡಿಕೊಂಡಿದ್ದಾಳೆ ಅನ್ನೋದಂತೂ ನಿಜ. ಇನ್ನು ಕೊನೆಗೆ ಹೇಳೋದಾದ್ರೆ ಈ ಸಿನಿಮಾ ಪ್ರೊಡ್ಯೂಸರ್ ಗಳನ್ನ ಚಪ್ಪಲಿಯಲ್ಲಿ ಹೊಡೆದ್ರು ತಪ್ಪಿಲ್ಲ. ಯಾಕಂದ್ರೆ ಅದೆಷ್ಟೋ ಜನ ಪ್ರತಿಭೆಗಳು ಇವತ್ತಿಗೂ ಒಂದೇ ಒಂದು ಚಾನ್ಸ್ಗೋಸ್ಕರ ಅದೆಷ್ಟೋ ಅಲೆದಾಡ್ತಾ ಅವರ ಜೀವನವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಕೆಲವು ಪ್ರೊಡ್ಯೂಸರ್ಗಳು ಅವರ ತಿರುಗಿ ಕೂಡ ನೋಡೋದಿಲ್ಲ. ಆದ್ರೆ ಹೀಗೆ ರಾತ್ರೋರಾತ್ರಿ ವೈರಲ್ ಆದವರ ಹಿಂದೆ ಬಿದ್ದು ಅವರನ್ನು ಮೂಸೋದೆ ಕೆಲವು ಪ್ರೊಡ್ಯೂಸರ್ಗಳ ಕೆಲಸವಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.